ಆದ್ರೆ ಒಂದು ದುರ್ದೈವ ಏನು ಅಂತಂದ್ರೆ ಈ ತರದ ವಿಷಯಗಳನ್ನು ನಮ್ಮ ಧರ್ಮದಲ್ಲಿ ಪರಂಪರೆಯಲ್ಲಿ ಇರ್ತಕ್ಕಂತಹ ವಿಷಯಗಳನ್ನ ನೀವು ಇಷ್ಟೆಲ್ಲ ಖರ್ಚು ಮಾಡಿ ಯಾವ ಶಾಲೆ ಕಳಿಸ್ತೀರೋ ಅಲ್ಲೇನು ಹೇಳ್ಕೊಡೋದಿಲ್ಲ, ಅಲ್ಲಿ ಯಾವುದನ್ನು ಸಹ ಹೇಳ್ಕೊಡೋದಿಲ್ಲ. ನೀವೇ ಹೇಳ್ಕೊಡ್ಬೇಕು, ಮನೆಯಲ್ಲೇ ಹೇಳ್ಕೊಡ್ಬೇಕು, ಪ್ರತ್ಯೇಕವಾಗಿ ಇದನ್ನು ಹೇಳ್ಕೊಡ್ಬೇಕು. ಇಷ್ಟೆಲ್ಲ ಖರ್ಚು ಮಾಡಿ ಶಾಲೆ ಕಳಿಸ್ತಾ ಇದೀವಿ, ಅದರ ಪ್ರಯೋಜನ ಬೇರೆ ಇರ್ಬೋದು, ಅದು ಬೇರೆ ವಿಷಯ. ಆದ್ರೆ ಅಷ್ಟೆಲ್ಲ ಖರ್ಚು ಮಾಡಿ ಕಳಿಸಿದ್ರು ಸಹ ಈ ವಿಷಯಗಳನ್ನ ಎಲ್ಲಿ ಹೇಳ್ಕೊಡೋದಿಲ್ಲ. ಅಲ್ಲೇನು ಹೇಳ್ಕೊಡ್ತಾರೆ ಅಂತಂದ್ರೆ ಯಾವನು ಯಾವ ಕಾಲದಲ್ಲಿ ಬಂದ, ನಮ್ಮ ತಲೆ ಮೇಲೆ ಹೊಡೆದ, ಯಾರು ಬಂದು ನಮ್ಮ ದೇಶಕ್ಕೆ ಬಂದ್ರು, ನಮ್ಮ ದೇಶವನ್ನು ಧ್ವಂಸ ಮಾಡಿದ್ರು ಅಂಥವ್ರ ಬಗ್ಗೆ ಹೇಳುವುದಿರುತ್ತೆ ಬಿಟ್ಟರೆ ಎಷ್ಟು ಸಲ ನಮ್ಮವರು ಸೋತರು, ಎಷ್ಟು ಸಲ ನಮ್ಮವರು ಸತ್ತು ಹೋದ್ರು, ಎಷ್ಟು ಜನ ಸತ್ತು ಹೋದ್ರು, ಯಾವ ಕಾಲದಲ್ಲಿ ಎಷ್ಟು ಜನ ಸತ್ತು ಹೋದ್ರು, ಯಾವ ಕಾಲದಲ್ಲಿ ಯಾವನು ಯಾವ ಮೂಲೆಯಿಂದ ಬಂದ, ಅವನು ಎಷ್ಟು ಜನ ಸಾಯಿಸಿದ್ದ, ನಮ್ಮ ದೇಶದಲ್ಲಿ ಎಷ್ಟು ದೇವಾಲಯಗಳನ್ನು ಧ್ವಂಸ ಮಾಡಿದ, ಇದರ ಬಗ್ಗೆ ಹೇಳುವುದೇ ಜಾಸ್ತಿ ಹೇಳುವುದು ಇದರ ಬಗ್ಗೆನೆ. ನಾವು ಎಷ್ಟು ಸಲ ಸೋತಿದ್ದೀವಿ ಅನ್ನೋದ್ರ ಬಗ್ಗೆ ಹೇಳುವುದಿರುತ್ತೆ ಹೊರತು ನಮ್ಮವರು ಎಷ್ಟು ಪರಾಕ್ರಮವಂತರಾಗಿದ್ರು, ಎಷ್ಟು ಜನ ಬೇರೆಯವರನ್ನು ಸೋಲಿಸಿದ್ದಾರೆ, ಎಷ್ಟು ಸಾಧನೆಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಹೇಳ್ಕೊಡ್ತಿದ್ದಾರಾ ಅಂತ ಕೇಳಿದ್ರೆ ಹೌದು ಹೇಳ್ಕೊಡ್ತಿದ್ದಾರೆ ಅಂತ ಉತ್ತರ ಹೇಳಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇಲ್ಲ, ಹೌದು ನಮ್ಮವರು ಏನೇನು ಸಾಧನೆಗಳು ಮಾಡಿದ್ರು ಅದ್ರ ಬಗ್ಗೆನೂ ಹೇಳ್ಕೊಡ್ತಿದ್ದಾರೆ, ಇದ್ದೇ ಇರಿದೆ ಅಂತ ಯಾರಾದ್ರೂ ಸ್ವಚ್ಛವಾಗಿ ಅಂದ್ರೆ ತೀರ್ಮಾನವಾಗಿ ಉತ್ತರ ಹೇಳಕ್ಕಾಗುತ್ತಾ ಅಂತಂದ್ರೆ ಖಂಡಿತ ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಪ್ರಸ್ತುತ ಸ್ಥಿತಿ ಆಗಿದೆ, ಮುಂದೆ ಏನಾದ್ರೂ ಭಗವದ್ ಅನುಗ್ರಹದಿಂದ ಏನಾದ್ರೂ ಬದಲಾದ್ರೆ ಅದಲಾಗಬಹುದು, ಅದು ಬೇರೆ ವಿಷಯ. ಬದಲಾಗಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆದ್ರೆ ಈಗಿರುವಂತಹ ಸ್ಥಿತಿ ಮಾತ್ರ ಅದೇ. ಏನು ಅಂತಂದ್ರೆ ಎಷ್ಟು ಜನ ನಮ್ಮವರು ಸತ್ತು ಹೋದ್ರು, ಎಷ್ಟು ಸಲ ನಮ್ಮ ತಲೆ ಮೇಲೆ ಧೂಳು ಹಾಕಿದಾನವನು ಇನ್ನೊಬ್ಬ ಬಂದು, ಇದನ್ನ ಬಗ್ಗೆ ಹೇಳುವುದೇ ಜಾಸ್ತಿ. ಇದನ್ನೇ ಕೇಳಿ 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 ಏನಾಗುತ್ತೆ ಅಂತಂದ್ರೆ ಹಾಗಿದ್ರೆ ನಮ್ಮ ಮೊದಲಿಂದಲೂ ಈ ತರ ಸೋಲುವುದೇ ನಮ್ಮ ಪರಂಪರೆ ಅಂತ ಕಾಣುತ್ತೆ ಅಂತ ಜನರಿಗೂ ಸಹ ಆ ಮಕ್ಕಳಿಗೂ ಸಹ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಇಷ್ಟು ಜನ ಬಂದ್ರ, ನಮ್ಮವ್ರನ್ನ ಇಷ್ಟು ಯಾವನೋ ಬಂದ, ಅಲ್ಲಿ ಎಲ್ಲಿಂದಲೋ ಒಬ್ಬ ಬಂದು ನಮ್ಮವ್ರು ಇಷ್ಟು ಜನರನ್ನು ಹೊಡೆದಿದ್ದಾನೆ, ಇಷ್ಟು ಜನರನ್ನು ಸಾಯಿಸಿದ್ದಾನೆ ಅಂತಂದ್ರೆ ಹಾಗಾದ್ರೆ ನಮ್ಮವ್ರು ಇಷ್ಟು ಮೂರ್ಖರಾಗಿದ್ರ, ನಮ್ಮವರು ಇಷ್ಟು ನಿಶ್ಚಯತನರಾಗಿದ್ರ ಅನ್ನುವಂತಹ ಭಾವನೆನೇ ಅವರಿಗೆ ಬರುತ್ತೆ. ಹಾಗಾಗಿ ಅವನು ಎಲ್ಲಿಂದಲೋ ಯಾವನೋ ಒಬ್ಬ ಬಂದ, ಹಾಗಿದ್ರೆ ಅವನೇ ದೊಡ್ಡವನು ಅಂತ ಕಾಣುತ್ತೆ ನಮ್ಮ ಹಿಂದಿನವರಿಗಿಂತ ಅನ್ನುವಂಥ ಈ ರೀತಿಯಂತಹ ಭಾವನೆಗಳು ಬರುತ್ತೆ ಜನರಿಗೆ, ಮಕ್ಕಳಿಗೆ ವಿಶೇಷವಾಗಿ, ಅದರಲ್ಲೂ ಮಕ್ಕಳಿಗೆ. ಹಾಗಾಗಿ ಇಷ್ಟೆಲ್ಲ ಖರ್ಚು ಮಾಡಿ ಕೊನೆ ಕಳಿಸಿದ್ರೆ ಬೇರೆ ಬೇರೆ ಇದೆಲ್ಲ ಇರ್ಬೋದು, ಬೇರೆ ಸಬ್ಜೆಕ್ಟ್ಗಳು ಅದೆಲ್ಲ ಚೆನ್ನಾಗಿರ್ಬೋದು, ಅದು ಬೇರೆ ವಿಷಯ. ಆದ್ರೆ ಈ ಮಾನಸಿಕವಾಗಿ ಇಂತಹ ಒಂದು ವಿಚಾರಗಳಲ್ಲಿ ಮಾತ್ರ ಅವರಿಗೆ ಸಿಗ್ತಾ ಇರುವುದು ಇದು. ಹಾಗಾಗಿ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಹಿಂದಿನವರು ಮಾಡಿರ್ತಾರೆ ಪುರಾಣಗಳಿಂದ ಹಿಡಿದು ನಮ್ಮ ಭಾರತ ದೇಶದ ಇತಿಹಾಸ, ಇತ್ತೀಚಿನ ಇತಿಹಾಸದವರೆಗೆ ಯಾರ್ಯಾರು ಎಷ್ಟೆಲ್ಲ ವಿಶೇಷವಂತಹ ಸಾಧನೆಗಳನ್ನು ಮಾಡಿದ್ದಾರೆ ಅನ್ನುವುದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ದು ಅತ್ಯಂತ ಅವಶ್ಯಕ. ಇದನ್ನೆಲ್ಲ ಹೇಳ್ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ಹಾಗಿದ್ರೆ ನಮ್ಮ ಹಿಂದಿನವರು ಇಷ್ಟು ಪರಾಕ್ರಮಶಾಲಿಗಳಾಗಿದ್ರು ಅನ್ನುವುದು ಸ್ಪಷ್ಟವಾಗಿ ನಮಗೆ ಗೊತ್ತಾಗುತ್ತೆ. ಆದ್ರಿಂದ ನಮ್ಮ ಮಕ್ಕಳಿಗೂ ಸಹ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರಿಂದ ಇದನ್ನ ಅವರಿಗೆ ವಿಶೇಷವಾಗಿ ಹೇಳ್ಕೊಡ್ಬೇಕು, ಇದನ್ನು ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕಾಗುತ್ತೆ. ಮಕ್ಕಳಿಗೆ ಇದನ್ನು ವಿಶೇಷವಾಗಿ ಪ್ರತ್ಯೇಕವಾಗಿ ಹೇಳ್ಕೊಡ್ಬೇಕಾಗಿರುತ್ತೆ. ಅದು ತಂದೆ ತಾಯಿಗಳ ಒಂದು ಕರ್ತವ್ಯ, ದೊಡ್ಡವರ ತಂದೆ ತಾಯಿಗಳು ಅಥವಾ ಪೋಷಕರ ಒಂದು ಕರ್ತವ್ಯ, ಅದು ನಮ್ಮ ಕರ್ತವ್ಯ. ಅದನ್ನ ಅವರಿಗೆ ವಿಶೇಷವಾಗಿ ಹೇಳಿಕೊಟ್ಟಾಗ ಒಂದು ದೃಢವಾದಂತಹ ವ್ಯಕ್ತಿತ್ವದ ನಿರ್ಮಾಣ ಆಗುತ್ತೆ.